ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆ ಅವಾಂತರದಿಂದಾಗಿ ಕುಶಾಲನಗರದ ಸಾಯಿ ಬಡಾವಣೆಗೆ ನೀರು ನುಗ್ಗಿದೆ, ಜಲಾವೃತ ಆಗಿದೆ. ಸುಮಾರು 25ಕ್ಕೂ ಅಧಿಕ ಮನೆಗಳಿರುವ ಸಾಯಿ ಬಡಾವಣೆಯಲ್ಲಿ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ನಿವಾಸಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಸಾಯಿ ಬಡಾವಣೆಯ ಜೊತೆಗೆ ಕುವೆಂಪು ಬಡಾವಣೆಗೂ ಕೂಡ ನೆರೆಯ ಆತಂಕ ಇದೆ. ಈಗಾಗಲೇ ಸುಮಾರು 25ಕ್ಕೂ ಅಧಿಕ ಮನೆಗಳಿರುವಂತಹ ಬಡಾವಣೆಯಲ್ಲಿ ಈಗ ಅಲ್ಲಿನ ನಿವಾಸಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಈಗ ಮತ್ತೊಂದು ಕಡೆಯಲ್ಲಿ ಸಾಯಿ ಬಡಾವಣೆಯ ಜೊತೆಗೆ ಕುವೆಂಪು ಬಡಾವಣೆಗೂ ಕೂಡ ಅಲ್ಲಿ ನೆರೆಯ ಆತಂಕ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಕೊಂಚ ಕಡಿಮೆ ಆದರೂ ಕೂಡ ಏನು ಮಳೆಯಿಂದ ಆಗುವಂಥ ಅನಾಹುತಗಳು ಮಾತ್ರ ಇನ್ನೂ ನಿಂತಿಲ್ಲ. ಇದೀಗ ಕಾವೇರಿ ನದಿ ಉಕ್ಕಿ ಹರಿದಂಥ ಪರಿಣಾಮ ಹಲವು ಬಡಾವಣೆಗಳು ಕೂಡ ಜಲಾವೃತವಾಗಿರುವಂಥದ್ದು. ನಾನಿದೀಗ ಕೊಡಗು ಜಿಲ್ಲೆ ಕುಶಾಲನಗರ ಸಮೀಪ ಇರತಕ್ಕಂಥ ಸಾಯಿ ಬಡಾವಣೆಯಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು, ಇದೀಗ ಕಾವೇರಿ ನದಿ ಉಕ್ಕಿ ಹರಿದಂಥ ಪರಿಣಾಮ ಈ ಒಂದು ಸಾಯಿ ಬಡಾವಣೆಗೆ ಇದೀಗ ನೀರು ನುಗ್ಗಿರುವಂಥದ್ದು. ಅಂದರೆ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಉಕ್ಕಿ ಹರಿದು ಹಿಂಭಾಗದಲ್ಲಿ ಅಂದರೆ ತಗ್ಗು ಪ್ರದೇಶ ಏನಿದೆ ಆ ಪ್ರದೇಶಗಳಿಗೆ ಇದೀಗ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಸಾಕಷ್ಟು ಈ ಭಾಗದಲ್ಲಿ ಒಂದು 25ಕ್ಕೂ ಹೆಚ್ಚಿನ ಮನೆಗಳು ಕೂಡ ಇರುವಂಥದ್ದು. ಹೀಗಾಗಿ ಈ ಮನೆಗಳೇನು ಆ ಮನೆಯ ಒಳಭಾಗಕ್ಕೆ ನೀರು ನುಗ್ಗುವ ಆತಂಕ ಇರೋದ್ರಿಂದ ಈಗಾಗಲೇ ಮನೆಯ ಒಂದಷ್ಟು ಸಾಮಗ್ರಿಗಳು ಅಂದರೆ ಏನು ವಸ್ತುಗಳೇನಿದೆ ಅವುಗಳೆಲ್ಲವನ್ನು ಕೂಡ ಇದೀಗ ಸ್ಥಳಾಂತರ ಮಾಡ್ತಿರುವಂಥದ್ದು. ಪ್ರತಿ ವರ್ಷ ಕೂಡ ಇದೇ ಒಂದು ಸಮಸ್ಯೆ ಈ ಒಂದು ನಿವಾಸಿಗಳನ್ನು ಕಾಡುವಂಥದ್ದು. ಸುಮಾರು 25ಕ್ಕೂ ಹೆಚ್ಚು ಮನೆಗಳು ಈ ಒಂದು ಸಾಯಿ ಬಡಾವಣೆಯಲ್ಲಿರುವಂಥದ್ದು. ಸಾಯಿ ಬಡಾವಣೆ ಮಾತ್ರ ಅಲ್ಲ, ಶಂಕರ ಬಡಾವಣೆ ಆಗಿರ್ಬೋದು, ಹಾಗೆಯೇ ಕುವೆಂಪು ಬಡಾವಣೆ, ಇವೆಲ್ಲವೂ ಕೂಡ ಇದೇ ಒಂದು ಸಮಸ್ಯೆಯನ್ನು ಎದುರಿಸುವಂಥದ್ದು. ನೋಡ್ಬೋದು, ಈ ಮನೆಗಳು ಈಗಾಗಲೇ ಒಂದಷ್ಟು ಖಾಲಿ ಕೂಡ ಆಗಿರುವಂಥದ್ದು. ಅಂದರೆ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿತಿದ್ದಂಥ ಸಂದರ್ಭದಲ್ಲಿ ಈ ಇನ್ನೊಂದು ನೀರು ಹರಿದಂಥ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತವೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಇದೀಗ ಅವರು ಈ ಮನೆಯನ್ನ ಖಾಲಿ ಕೂಡ ಮಾಡಿರುವಂಥದ್ದು. ಇದೆಲ್ಲರ ಕುರಿತು ಮಾತನಾಡಲು ಇಲ್ಲಿನ ಸ್ಥಳೀಯರಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಸರ್, ಇದು ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆನಾ? ಏನು ಯಾವುದು ಬಡಾವಣೆ, ಏನು ಯಾವುದು? ಇಲ್ಲಿ ಕುಶಾಲನಗರದಲ್ಲಿ ಮಳೆಗಾಲದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವುದು ಸಾಮಾನ್ಯ ವಿಷಯ. ಯಾಕೆಂದರೆ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ಅದರದ್ದೇ ನ್ಯಾಚುರಲ್, ಪ್ರಾಕೃತಿಕವಾಗಿ ಹರಿಯುವ ಸಂದರ್ಭ. ತಗ್ಗು ಬಡಾವಣೆಗಳಿದ್ದಾವೆ ಕುಶಾಲನಗರದಲ್ಲಿ, ಇಂದಿರಾ ಬಡಾವಣೆ ಮತ್ತು ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ. ಪಕ್ಕದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕೂಡ ತಗ್ಗು ಪ್ರದೇಶಗಳಿದ್ದಾವೆ. ಈ ಪ್ರದೇಶದಲ್ಲಿ ನೀರು ನುಗ್ಗುತ್ತೆ, ಜಲಾವೃತಗೊಳ್ಳುತ್ತೆ. ಅದು ಸಾಮಾನ್ಯ ವಿಷಯ. ಕಳೆದ 2018ರಿಂದ ನಿರಂತರವಾಗಿ ಬಂದಿದೆ. 18, 19, 20 3 ವರ್ಷಗಳ ಕಾಲ ಬಂತು. ಆನಂತರ ಸ್ವಲ್ಪ ನದಿಯ ನಿರ್ವಹಣೆ ಕಾಮಗಾರಿ ನಡೆಯಿತು. ಅಗಲ ಮಾಡೋದು ಮತ್ತು ಅದಕ್ಕೆ ಸ್ವಲ್ಪ ಹೂಳೆತ್ತುವಂಥ ಕಾರ್ಯ ಇದು ಸ್ವಲ್ಪ 21, 22ರಲ್ಲಿ 23ರಲ್ಲಿ ತಪ್ಪು ಹೋಯ್ತದು. ಈಗ ಮತ್ತೆ 24ರಲ್ಲಿ ರಿಪೀಟ್ ಆಗಿದೆ. ನಿವಾಸಿಗಳಿಗೆ ಮನೆ ಸಾಕಷ್ಟು ಮುಳುಗಡೆ ಆಗ್ತವೆ, ಜಲಾವೃತ ಹೋಗ್ತವೆ. ಯಾವ ಆಲ್ಟರ್ನೇಟಿವ್ ಏನು ಮಾಡ್ಕೋತಾರೆ ಸರ್ಕಾರ, ಜಿಲ್ಲಾಡಳಿತ ಏನಾದ್ರು ಬೇರೆ ವ್ಯವಸ್ಥೆ ಮಾಡಿದ್ಯಾ? ಸ್ಥಳೀಯ ಆಡಳಿತ ಅದು ಕಾಳಜಿ ಕೇಂದ್ರ ಅಂತ ಮಾಡ್ತದೆ, ಆದರೆ ಅಲ್ಲಿ ಎಲ್ಲ ಫೆಸಿಲಿಟಿಗಳು ಇರೋದಿಲ್ಲ. ಮತ್ತು ಇವತ್ತು ನೋಡಿ, ಎಲ್ಲ ಇಲ್ಲಿ ಬರೋದು, ಈಗ ತುಂಬಿಸಿ ತಗೊಂಡು ಹೋಗೋದು, ಇದೆಷ್ಟು ಸಂಕಷ್ಟದ ಕೆಲಸ ಅಂದರೆ ಒಂಥರ ಮನುಷ್ಯರಿಗೆ ತುಂಬ ಸಮಸ್ಯೆ ಆಗರ ಇದು. ಈ ಒಂದು 10-20 ದಿವಸ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗುತ್ತೆ. ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತು ಕೂಡ ಸಿಗೋದಿಲ್ಲ, ಅನುದಾನ ಕೂಡ ಸಿಗೋದಿಲ್ಲ. ಎಸ್, ಕೇಳಿದ್ರಲ್ಲ, ಇದಿಷ್ಟೇನು ಇಲ್ಲ ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಈ ಒಂದು ಸಮಸ್ಯೆ ಏನಿದೆ ಪ್ರತಿ ವರ್ಷ ಕೂಡ ಬರುವಂಥದ್ದು ಅಂತಲೇ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮ್ಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಈಗ ಮತ್ತೊಂದು ಕಡೆಯಲ್ಲಿ ಸಾಯಿ ಬಡಾವಣೆಯ ಜೊತೆಗೆ ಕುವೆಂಪು ಬಡಾವಣೆಗೂ ಕೂಡ ಅಲ್ಲಿ ನೆರೆಯ ಆತಂಕ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಕೊಂಚ ಕಡಿಮೆ ಆದರೂ ಕೂಡ ಏನು ಮಳೆಯಿಂದ ಆಗುವಂಥ ಅನಾಹುತಗಳು ಮಾತ್ರ ಇನ್ನೂ ನಿಂತಿಲ್ಲ. ಇದೀಗ ಕಾವೇರಿ ನದಿ ಉಕ್ಕಿ ಹರಿದಂಥ ಪರಿಣಾಮ ಹಲವು ಬಡಾವಣೆಗಳು ಕೂಡ ಜಲಾವೃತವಾಗಿರುವಂಥದ್ದು. ನಾನಿದೀಗ ಕೊಡಗು ಜಿಲ್ಲೆ ಕುಶಾಲನಗರ ಸಮೀಪ ಇರತಕ್ಕಂಥ ಸಾಯಿ ಬಡಾವಣೆಯಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು, ಇದೀಗ ಕಾವೇರಿ ನದಿ ಉಕ್ಕಿ ಹರಿದಂಥ ಪರಿಣಾಮ ಈ ಒಂದು ಸಾಯಿ ಬಡಾವಣೆಗೆ ಇದೀಗ ನೀರು ನುಗ್ಗಿರುವಂಥದ್ದು. ಅಂದರೆ ನಿರಂತರವಾಗಿ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಉಕ್ಕಿ ಹರಿದು ಹಿಂಭಾಗದಲ್ಲಿ ಅಂದರೆ ತಗ್ಗು ಪ್ರದೇಶ ಏನಿದೆ ಆ ಪ್ರದೇಶಗಳಿಗೆ ಇದೀಗ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಸಾಕಷ್ಟು ಈ ಭಾಗದಲ್ಲಿ ಒಂದು 25ಕ್ಕೂ ಹೆಚ್ಚಿನ ಮನೆಗಳು ಕೂಡ ಇರುವಂಥದ್ದು. ಹೀಗಾಗಿ ಈ ಮನೆಗಳೇನು ಆ ಮನೆಯ ಒಳಭಾಗಕ್ಕೆ ನೀರು ನುಗ್ಗುವ ಆತಂಕ ಇರೋದ್ರಿಂದ ಈಗಾಗಲೇ ಮನೆಯ ಒಂದಷ್ಟು ಸಾಮಗ್ರಿಗಳು ಅಂದರೆ ಏನು ವಸ್ತುಗಳೇನಿದೆ ಅವುಗಳೆಲ್ಲವನ್ನು ಕೂಡ ಇದೀಗ ಸ್ಥಳಾಂತರ ಮಾಡ್ತಿರುವಂಥದ್ದು. ಪ್ರತಿ ವರ್ಷ ಕೂಡ ಇದೇ ಒಂದು ಸಮಸ್ಯೆ ಈ ಒಂದು ನಿವಾಸಿಗಳನ್ನು ಕಾಡುವಂಥದ್ದು. ಸುಮಾರು 25ಕ್ಕೂ ಹೆಚ್ಚು ಮನೆಗಳು ಈ ಒಂದು ಸಾಯಿ ಬಡಾವಣೆಯಲ್ಲಿರುವಂಥದ್ದು. ಸಾಯಿ ಬಡಾವಣೆ ಮಾತ್ರ ಅಲ್ಲ, ಶಂಕರ ಬಡಾವಣೆ ಆಗಿರ್ಬೋದು, ಹಾಗೆಯೇ ಕುವೆಂಪು ಬಡಾವಣೆ, ಇವೆಲ್ಲವೂ ಕೂಡ ಇದೇ ಒಂದು ಸಮಸ್ಯೆಯನ್ನು ಎದುರಿಸುವಂಥದ್ದು. ನೋಡ್ಬೋದು, ಈ ಮನೆಗಳು ಈಗಾಗಲೇ ಒಂದಷ್ಟು ಖಾಲಿ ಕೂಡ ಆಗಿರುವಂಥದ್ದು. ಅಂದರೆ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿತಿದ್ದಂಥ ಸಂದರ್ಭದಲ್ಲಿ ಈ ಇನ್ನೊಂದು ನೀರು ಹರಿದಂಥ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತವೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಇದೀಗ ಅವರು ಈ ಮನೆಯನ್ನ ಖಾಲಿ ಕೂಡ ಮಾಡಿರುವಂಥದ್ದು. ಇದೆಲ್ಲರ ಕುರಿತು ಮಾತನಾಡಲು ಇಲ್ಲಿನ ಸ್ಥಳೀಯರಿದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಸರ್, ಇದು ಪ್ರತಿ ವರ್ಷ ಕೂಡ ಇದೇ ಸಮಸ್ಯೆನಾ? ಏನು ಯಾವುದು ಬಡಾವಣೆ, ಏನು ಯಾವುದು? ಇಲ್ಲಿ ಕುಶಾಲನಗರದಲ್ಲಿ ಮಳೆಗಾಲದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವುದು ಸಾಮಾನ್ಯ ವಿಷಯ. ಯಾಕೆಂದರೆ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ಅದರದ್ದೇ ನ್ಯಾಚುರಲ್,
ಪ್ರಾಕೃತಿಕವಾಗಿ ಹರಿಯುವ ಸಂದರ್ಭ ತಗ್ಗು ಬಡಾವಣೆಗಳಿದ್ದಾವೆ ಕುಶಾಲನಗರದಲ್ಲಿ. ಇಂದಿರಾ ಬಡಾವಣೆ ಮತ್ತು ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ. ಪಕ್ಕದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕೂಡ ತಗ್ಗು ಪ್ರದೇಶಗಳಿದ್ದಾವೆ. ಈ ಪ್ರದೇಶದಲ್ಲಿ ನೀರು ನುಗ್ಗುತ್ತೆ, ಜಲಾವೃತಗೊಳ್ಳುತ್ತೆ. ಅದು ಸಾಮಾನ್ಯ ವಿಷಯ. ಕಳೆದ 2018ರಿಂದ ನಿರಂತರವಾಗಿ ಬಂದಿದೆ. 18, 19, 20 3 ವರ್ಷಗಳ ಕಾಲ ಬಂತು. ಆನಂತರ ಸ್ವಲ್ಪ ನದಿಯ ನಿರ್ವಹಣೆ ಕಾಮಗಾರಿ ನಡೆಯಿತು. ಅಗಲ ಮಾಡೋದು ಮತ್ತು ಅದಕ್ಕೆ ಸ್ವಲ್ಪ ಹೂಳೆತ್ತುವಂಥ ಕಾರ್ಯ ಇದು ಸ್ವಲ್ಪ 21, 22ರಲ್ಲಿ 23ರಲ್ಲಿ ತಪ್ಪು ಹೋಯ್ತದು. ಈಗ ಮತ್ತೆ 24ರಲ್ಲಿ ರಿಪೀಟ್ ಆಗಿದೆ. ನಿವಾಸಿಗಳಿಗೆ ಮನೆ ಸಾಕಷ್ಟು ಮುಳುಗಡೆ ಆಗ್ತವೆ, ಜಲಾವೃತ ಹೋಗ್ತವೆ. ಯಾವ ಆಲ್ಟರ್ನೇಟಿವ್ ಏನು ಮಾಡ್ಕೋತಾರೆ ಸರ್ಕಾರ, ಜಿಲ್ಲಾಡಳಿತ ಏನಾದ್ರು ಬೇರೆ ವ್ಯವಸ್ಥೆ ಮಾಡಿದ್ಯಾ? ಸ್ಥಳೀಯ ಆಡಳಿತ ಅದು ಕಾಳಜಿ ಕೇಂದ್ರ ಅಂತ ಮಾಡ್ತದೆ, ಆದರೆ ಅಲ್ಲಿ ಎಲ್ಲ ಫೆಸಿಲಿಟಿಗಳು ಇರೋದಿಲ್ಲ. ಮತ್ತು ಇವತ್ತು ನೋಡಿ ಎಲ್ಲ ಇಲ್ಲಿ ಬರೋದು, ಈಗ ತುಂಬಿಸಿ ತಗೊಂಡು ಹೋಗೋದು, ಇದೆಷ್ಟು ಸಂಕಷ್ಟದ ಕೆಲಸ ಅಂದರೆ ಒಂಥರ ಮನುಷ್ಯರಿಗೆ ತುಂಬ ಸಮಸ್ಯೆ ಆಗರ ಇದು. ಈ ಒಂದು 10-20 ದಿವಸ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗುತ್ತೆ. ಸರ್ಕಾರದಿಂದ ಯಾವುದೇ ರೀತಿಯ ಸವಲತ್ತು ಕೂಡ ಸಿಗೋದಿಲ್ಲ, ಅನುದಾನ ಕೂಡ ಸಿಗೋದಿಲ್ಲ. ಎಸ್ ಕೇಳಿದ್ರಲ್ಲ, ಇದಿಷ್ಟೇನು ಇಲ್ಲ ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಈ ಒಂದು ಸಮಸ್ಯೆ ಏನಿದೆ ಪ್ರತಿ ವರ್ಷ ಕೂಡ ಬರುವಂಥದ್ದು ಅಂತಲೇ ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮ್ಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.